ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಇವತ್ತಿನ ಎಪಿಸೋಡ್ ಅಂತೂ ಮಸ್ತಾಗಿತ್ತು. ಒಂದು ವಿಚಾರ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಕ್ಯಾಪ್ಟನ್ ಆದ ರಘು ಅವರು ಏನೊಂದು ಡಿಸಿಷನ್ ತಗೊಂಡ್ರು, ಅದು ಗುಡ್ ಡಿಸಿಷನ್ ಅಂತ ಅಂದ್ಬಿಟ್ಟು ಅನಿಸ್ತು. ಆಲ್ಮೋಸ್ಟ್ ಅಶ್ವಿನಿ ಅವ್ರ ವಿರುದ್ಧ ಯಾರು ಹೋಗಲ್ಲ, ಸ್ವಲ್ಪ ಭಯ ಬೀಳ್ತಾರೆ ಅಂತ ಅಂದ್ಬಿಟ್ಟು ಅನಿಸಿತ್ತು. ಆದರೆ ಇವಾಗ ಸರಿಯಾಗಿ ಗುಣ ಇಟ್ರು ಅಂತ ಹೇಳ್ಬೋದು. ಯಾಕಂದ್ರೆ ಕರೆಕ್ಟಾದ ಒಂದು ಟೈಮಲ್ಲಿ ಇವರೊಂದು ಕರೆಕ್ಟ್ ಡಿಸಿಷನ್ ಮಾಡಿದ್ರು. ಅವ್ರೇನು ಅನ್ಕೊಂತಾರೆ ಇವ್ರೇನು ಅನ್ಕೊಂತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಯೋಚನೆ ಮಾಡಲಿಲ್ಲ. ಆಲ್ಮೋಸ್ಟ್ ಕೆಲವೊಬ್ರು ಏನಪ್ಪ ಇದೆ ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಸುಮ್ಮನೆ ಅಶ್ವಿನಿ ಅವ್ರ ತಂಟೆಗೆ ಯಾಕೆ ಹೋಗ್ಬೇಕು, ಬೇಡದೇ ಇರೋದನ್ನ ಇಲ್ಲಿ ಮೈ ಮೇಲೆ ಎಳ್ಕೊಳಂಗಾಯ್ತು. ಯಾಕಂತಂದ್ರೆ ಇವಾಗ ಸುಮ್ಮನೆ ನಾನು ಇದು ಹೇಳ್ತಿರೋದಷ್ಟೇ, ಕೊಚ್ಚೆ ಮೇಲೆ ಕಳ್ಳೆಸ್ತ್ರೆ ಅದು ನಮ್ಮ ಮೇಲೆ ಸಿಡಿಯುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಭಯ ಇರಬಹುದೇನೋ. ಅದಕ್ಕೆ ಇಲ್ಲಿ ಜಾಸ್ತಿ ಅಶ್ವಿನಿ ಗೌಡರ ವಿರುದ್ಧ ಯಾರು ಕೂಡ ಇಲ್ಲಿ ಹೋಗಲ್ಲ, ಸುಮ್ಮನೆ ಇಲ್ಲಿ ಬಿಟ್ಬಿಡ್ತಾರೆ. ಕಿವಿಗೆ ಹಾಕೊಂಡ್ರು ಕೂಡ ಇಲ್ಲಿ ಹಾಕೊಳ್ದೇ ಥರ ಇರ್ತಾರೆ. ಆದರೆ ಇವಾಗ ಸದ್ಯ ಎಲ್ಲರೂ ಕೂಡ ಇಲ್ಲಿ ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ನೆಮ್ಮದಿಯಾಗಿರಬಹುದು ಅಂತ ಅಂದ್ಬಿಟ್ಟು ಅನ್ಕೊಂಡ್ರೆ, ಈಗ ಜೈಲು ಒಳಗಡೆ ಹೋದ್ರೂ ಕೂಡ ಕಾಟ ಕೊಡ್ತಿದ್ದಾರೆ. ಅದರಲ್ಲೂ ನೋಡಿ, ಜೈಲು ಒಳಗಡೆ ಹೋಗ್ಬೇಕಾದ್ರೂ ಕೂಡ ಇಲ್ಲಿ ಬಿಲ್ಡಪ್ ಬೇರೆ. ಜೈಲಿಗೆ ಹೋಗಿ ಬಂದರೆ ಅದೃಷ್ಟ ಬದಲಾವಣೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದೇನು ಅದೃಷ್ಟ ಬದಲಾವಣೆ ಆಗುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಆಲ್ಮೋಸ್ಟ್ ಇಲ್ಲಿ ರಿಯಲ್ ಆಗಿ ಜೈಲಿಗೆ ಹೋಗ್ತಾರಲ್ಲ, ಆ ರೀತಿಯಾಗಿ ಇಲ್ಲಿ ಅಶ್ವಿನಿ ಗೌಡ ಅವರು ಆಡ್ಬಿಟ್ರು ಆಲ್ಮೋಸ್ಟ್. ಯಾಕಂತಂದ್ರೆ ಇಲ್ಲಿ ಗೊತ್ತಾಯ್ತು, ಇಲ್ಲಿ ಡೈರೆಕ್ಟಾಗಿ ಫಸ್ಟು ಯಾರು ಉತ್ತಮ ಯಾರು ಕಳಪೆ ಅಂತ ಅಂದ್ಬಿಟ್ಟು ಡಿಸ್ಕಷನ್ ನಡಿಬೇಕಾದ್ರೆ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತ ಅಂದರು. ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತ ಹೇಳಿದ್ಮೇಲೆ ಒಂದು ಸ್ವಲ್ಪ ಎಲ್ಲರೂ ಇಲ್ಲಿ ಇರಿ. ಇವಾಗ ಇಲ್ಲಿ ಆಲ್ಮೋಸ್ಟ್ ರಘು ಅವ್ರಿಗೆ ಏನೊಂದು ಹೇಳಿದಾರೋ ಡಿಸಿಷನ್ ತಗೋಬೇಕು, ಕಳಪೆ ಯಾರು ಅಂತ ಹೇಳಬೇಕಿದ್ದಾರೆ. ಇಲ್ಲಿ ರಘುರನ್ನ ಹೆಸರು ತಗೊಂತಾರೆ ಅಂತ ಮುಂಚಿತವಾಗಿ ಇಲ್ಲಿ ಹೇಳಬೇಕಿತ್ತು. ಯಾಕಪ್ಪ ಹೇಳಲಿಲ್ಲ, ಎಲ್ಲ ಆದಮೇಲೆ ನನಗಿದು ಗೊತ್ತಿತ್ತು, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತ ಅಂದ್ಬಿಟ್ಟು ಚಪ್ಪಲಿ ಹೊಡ್ಕೊಂಡು ಹೇಳಿದ್ರು. ಏನಿಲ್ಲ ಇವ್ರಿಗೆ ಸನ್ಮಾನ ಮಾಡಿದ್ರ ಅದೇನೋ ಹೇಳಲ್ವಾ, ಅವರ ಒಂದು ಇದು ಅಹಂ ಯಾವಾಗ ಇಳಿಯುತ್ತೋ ಇಲ್ಲೋ ಗೊತ್ತಿಲ್ಲ. ಆಲ್ಮೋಸ್ಟ್ ಸ್ವಲ್ಪ ಇಲ್ಲಿ ಎಲ್ಲರೂ ಹೇಳೋದು, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಈ ಒಂದು ವರ್ಡು, ಆಲಸ್ಯಂ ಅಮೃತಂ ವಿಷಮ್ ಅಂತಂದ್ಬಿಟ್ಟು ಹೇಳ್ತಾರೆ. ಎಷ್ಟು ಆಲಸ್ಯ ಮಾಡ್ತಾ ಹೋಗ್ತೀವಿ, ಅಮೃತನೂ ಕೂಡ ಇಲ್ಲಿ ವಿಷ ಆಗುತ್ತೆ. ಈಗ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಜಾಸ್ತಿ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ರೆ ಅದು ನೋಡೋರ್ಗೂ ಕೂಡ ಅಸಹ್ಯ ಅಂತ ಅನ್ಸುತ್ತೆ. ನೋಡೋಣ, ಕಂಟೆಂಟು ಅಂತಂದ್ಬಿಟ್ಟು ಬೇಡದೇ ಇರೋ ಕಂಟೆಂಟ್ ಕ್ರಿಯೇಟ್ ಮಾಡಕ್ಕೆ ಹೋಗ್ತಿದ್ದಾರೆ. ಆ ಒಂದು ಕಂಟೆಂಟಿಂದ ಬೇರೆಯವ್ರಿಗೂ ಕೂಡ ಇಲ್ಲಿ ಸ್ಪರ್ಧಿಗಳಿಗೆ ಇಲ್ಲಿ ನೋವಾಗ್ತದೆ. ಆಲ್ಮೋಸ್ಟ್ ಇಲ್ಲಿ ಒಂದು ಬೇಡದೇ ಇರೋ ಮ್ಯಾಟ್ರ್ಗಳನ್ನ ಇಲ್ಲಿ ತೊಗೊಂಬಂದ್ರು. ಯಾಕಂದರೆ ಜೈಲೊಳಗಡೆ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡಿಕೊಂಡು ಕಾಲಿಟ್ರು. ಅದಕ್ಕೋಸ್ಕರ ಇಲ್ಲಿ ಆ ಒಂದು ಸಿಚುವೇಶನ್ ನಡೆದಿದ ತಕ್ಷಣ ಇಲ್ಲಿ ಗಿಲ್ಲಿಯವ್ರಿಗೆ ಥೂ ಅಂತೆಲ್ಲ ಹೋಗಿದ್ದಾರೆ. ಆಲ್ಮೋಸ್ಟ್ ನೋಡಿ, ಇದೇ ಇಲ್ಲಿ ಗಿಲ್ಲಿಯವ್ರು ಮಾಡಿದ್ರೆ ಹೇಗಿರ್ತಿತ್ತು. ಆಲ್ಮೋಸ್ಟ್ ಇದ್ರ ಅವರು ಕೂಡ ಇಲ್ಲಿ ಕೇಳಿದ್ರು. ಇಲ್ಲಿ ಸುಮ್ಮನೆ ಅವರು ಟವಲ್ ಹೇಳಿದ್ರು, ಕಾಮಿಡಿಯಾಗಿ ಮಾಡಿದ್ರೆ ಅದನ್ನು ಟ್ರ್ಯಾಜಿಡಿಯಾಗಿ ತೊಗೊಂಡೋಗ್ಬಿಟ್ಟು ಥೂ ಅಂತೆಲ್ಲ ಉಗಿದ್ಬಿಟ್ಟು ದೊಡ್ಡವರಾಗಿದ್ದಾರೆ, ಚಿಕ್ಕವ್ರ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದೊಂದು ಸಣ್ಣ ಒಂದು ಪರಿಜ್ಞಾನನೂ ಇಲ್ಲ ಅಂತ ಅನ್ಸುತ್ತೆ. ಪಂಚೆ ಎಳಿತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನೋಡಿ ಎಷ್ಟು ಅವ್ರದ್ದೊಂದು ಮನಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ನಿಜವಾಗ್ಲೂ ಕೂಡ ಬೇಜಾರಾಗುತ್ತೆ. ಆಲ್ಮೋಸ್ಟು ಕನ್ನಡ ಪರ ಹೋರಾಟಗಾರ್ತಿ ಅಂತ ಅಂದ್ಬಿಟ್ಟು ಹೇಳ್ಕೊತಾರೆ, ಮತ್ತು ಕನ್ನಡ ಪರ ಇಲ್ಲಿ ಹೋರಾಟಕ್ಕೆ ನಿಂತ್ಕೊತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ, ನ್ಯಾಯ ಒದಗಿಸ್ತೀನಿ ಅಂತ ಹೇಳ್ತಾರೆ. ಈ ಥರ ಒಂದು ಸಿಲ್ಲಿ ಮ್ಯಾಟ್ರಿಗೆ ಇಲ್ಲಿ ಪಂಚೆ ಎಳಿತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೇ ಇಲ್ಲಿ ಗಿಲ್ಲಿಯವರು ಬೇರೆ ರೀತಿ ಏನನ್ನ ಹೇಳಿದರೆ ಇಲ್ಲಿ ಯಾವ ರೀತಿ ಅದು ಆಗ್ತಿತ್ತು. ಅದೇ ಹೇಳಲ್ವಾ, ಇಲ್ಲಿ ಬಾಯಿದೆ ಅಂತ ಅಂದ್ಬಿಟ್ಟು ಏನೇನೋ ಮಾತಾಡೋದಲ್ಲ. ಆದರೂ ಕೂಡ ಇಲ್ಲಿ ಸ್ವಲ್ಪ ಅತಿಯಾಗಿ ಆಗ್ತಿದೆ ಅಶ್ವಿನಿ ಅವ್ರದ್ದು. ನೋಡೋಣ. ಬಟ್ ಇವತ್ತಿನ ಎಪಿಸೋಡಲ್ಲಿ ತುಂಬ ಚೆನ್ನಾಗಿದೆ. ಏನಪ್ಪ ಅಂತಂದರೆ, ನಿನ್ನೆ ಎಪಿಸೋಡಲ್ಲಿ ಇಲ್ಲಿ ಕಾವ್ಯ ಅವರು ಮತ್ತು ಅಶ್ವಿನಿ ಗೌಡ ಅವರು ಜಗಳ ಆಡಿದ್ರು. ಅದಿಲ್ಲಿ ಗಿಲ್ಲಿಯವ್ರ ಮ್ಯಾಟ್ರ್ ಬಂದಿತ್ತು. ಇಲ್ಲಿ ಕಾವ್ಯಗೆ ನೀನು ಬೇಕಿದ್ರೆ ಹೋಗಿ ಗಿಲ್ಲಿ ಬಕೆಟ್ ಹಿಡಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಇಲ್ಲಿ ಸರಿಯಾಗಿ ಕೊಟ್ಟಿದ್ದು ಮಾತಿನೇಟಲ್ಲೇ ಇಲ್ಲಿ ಸರಿಯಾಗಿ ಚಾಟಿ ಬೀಸಿದ್ರು ಅಂತಲೇ ಹೇಳ್ಬೋದು ಗಿಲ್ಲಿಯವರು. ಅದಕ್ಕೆ ಇಲ್ಲಿ ಹೇಳೋದು ಯಾವಾಗಲೂ ಕೂಡ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಂದ್ಬಿಟ್ಟು. ಆಲ್ಮೋಸ್ಟ್ ಇಲ್ಲಿ ಮಾತುಗಾರಿಕೆ ಚೆನ್ನಾಗೇ ಇದೆ ಗಿಲ್ಲಿಯವ್ರದ್ದು. ಆದರೆ ಎದುರುಗಡೆ ಇರೋ ಪರ್ಸನ್ ಯಾವ ರೀತಿ ಇರ್ತಾರೆ ಅಂತ ಅಂದ್ಬಿಟ್ಟು ನೋಡಬೇಕಾಗುತ್ತೆ. ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಟಾಂಗ್ ಕೊಡೋದಿರ್ಬೋದು, ಇನ್ನೊಬ್ಬರನ್ನ ತುಳಿದ್ಬಿಟ್ಟು ಮೇಲ್ ಬರ್ತೀನಿ ಅಂತ ಅಂದ್ಬಿಟ್ಟು ಇರ್ಬೋದು. ಇಲ್ಲಿ ಅಶ್ವಿನಿ ಗೌಡರಲ್ಲಿ ಎದ್ದು ಕಾಣಿಸ್ತದೆ. ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿಯವರು ಇಲ್ಲಿ ಹೇಳ್ತಾರೆ, ನೀವು ಯಾರನ್ನ ಪರ ಇಲ್ಲಿ ಮಾತಾಡಿದ್ರೆ ಅದು ಸ್ಟ್ಯಾಂಡು, ಇಲ್ಲಿ ಕಾವ್ಯ ಅವ್ರು ಬಂದ್ಬಿಟ್ಟು ನನ್ನ ಪರ ಮಾತಾಡಿದ್ರೆ ಅದು ಬಕೆಟ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆಲ್ಮೋಸ್ಟ್ ಹಾಗಿದ್ರೆ ನೀವು ಕೂಡ ಇಲ್ಲಿ ಎಲ್ಲರಿಗೂ ಬಕೆಟ್ ಹಿಡಿತಾ ಇದ್ದೀರಾ ಅಂತಂದ್ಬಿಟ್ಟು ಕೇಳಿದ್ರು. ಅವಾಗ ಇಲ್ಲಿ ಗಪ್ಚುಪ್ಪಾಗಿ ಹೋಗ್ಬಿಟ್ರು. ಆಗಿದ ತಕ್ಷಣ ಒಂದು ಸೆಕೆಂಡ್ ಬಿಟ್ಬಿಟ್ಟು ಇಲ್ಲಿ ಹೇಳ್ತಾರೆ, ಏನಂತ ಗಿರಿಗಿಟ್ಲೆ ತಿರ್ಗೋದಲ್ಲ, ಇಲ್ಲಿ ಎಲ್ಲರ ಪರ ನಿಂತ್ಕೋಬೇಕು, ಎಲ್ಲರ ಪರ ಸ್ಟ್ಯಾಂಡ್ ತಗೋಬೇಕು ಅಂತ ಹೇಳಿದ್ರು. ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿಯವರು ಎಲ್ಲರ ಪರನೂ ಕೂಡ ಇಲ್ಲಿ ಬೇರೆಯವ್ರಿಗೆ ಅವಮಾನ ಆದಾಗ ಇಲ್ಲಿ ಸ್ಟ್ಯಾಂಡ್ ತಗೊತಾನೆ ಇದ್ದಾರೆ, ಮಾತಾಡ್ತಾನೆ ಇದ್ದಾರೆ ಆಲ್ಮೋಸ್ಟ್. ಆದರೆ ಇಲ್ಲಿ ಕರೆಕ್ಟಾಗಿ ಹೇಳಿದ್ದು ಅಂತಂದರೆ ಗಿಲ್ಲಿಯವರು ಎಲ್ಲರಿಗೂ ಕೂಡ ಇಲ್ಲಿ ಬಕೆಟ್ ಹಿಡಿತಿದ್ದಾರೆ ಅಶ್ವಿನಿ ಗೌಡ ಅವರು ಅಂತಂದ್ಬಿಟ್ಟು. ಆದರೆ ಯಾರ್ಯಾರಿಗೆ ಬಕೆಟ್ ಹಿಡಿತಾ ಇದ್ದಾರೆ ಅಂತಂದ್ಬಿಟ್ಟು ನೀಟಾಗಿ ಇಲ್ಲಿ ಗೊತ್ತಾಗ್ತದೆ. ಆಲ್ಮೋಸ್ಟ್ ಈ ಒಂದು ಗ್ರೂಪ್ಗೆ ಸ್ವಲ್ಪ ಈಗ ಇಬ್ಬರು ಆ್ಯಡ್ ಆಗಿದ್ದಾರೆ. ವಿಡಿಯೋದಲ್ಲಿ ಮುಂದೆ ಇಲ್ಲಿ ಹೇಳ್ತಾ ಹೋಗ್ತೀನಿ ಯಾರ್ಯಾರು ಚೇಂಜ್ ಆಗಿದ್ದಾರೆ, ಮ್ಯಾನಿಪ್ಯುಲೇಟ್ ಆಗ್ತಾ ಇದ್ದಾರೆ ಆಲ್ಮೋಸ್ಟ್ ಅಂತಲೇ ಹೇಳ್ಬೋದು. ಕೇವಲ ಬಂದು 2-3 ದಿವಸ ಆಗಿದೆ ಅಷ್ಟೇ. 2-3 ದಿವಸದಲ್ಲೇ ಇವರೊಂದು ಮಾತಿಗೆ ಚೆನ್ನಾಗಿ ಮ್ಯಾನಿಪ್ಯುಲೇಟ್ ಆಗಿಬಿಟ್ಟಿದ್ದಾರೆ. ಬಟ್ ಅವರೊಂದು ವ್ಯಕ್ತಿತ್ವನ ಇಲ್ಲಿ ಬಿಟ್ಕೊಡ್ತಿದ್ದಾರೆ. ಅಶ್ವಿನಿ ಗೌಡ ಅವರು ಒಂದು ಗ್ರೂಪ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಯಾರ್ಯಾರು ಬಕೆಟ್ ಹಿಡಿತಿದ್ದಾರೆ, ಯಾರಿಲ್ಲಿ ಚಮಚಗಿರಿ ಮಾಡ್ತಿದ್ದಾರೆ ಅಂತ ಬಿಟ್ಟು ಇದರಲ್ಲೇ ಗೊತ್ತಾಗುತ್ತೆ.
ನೋಡೋಣ ಇದು ಮುಂದೆ ಯಾವ ರೀತಿ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ ಅಂತಂದ್ಬಿಟ್ಟು. ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಾಗ ಇಲ್ಲಿ ಜಾನ್ವಿ ಅವರು ಒಂದು ಮಾತು ಹೇಳ್ತಾರೆ. ಆಲ್ಮೋಸ್ಟ್ ಇವಾಗ ರಘು ಅವರು ಫಸ್ಟ್ ಒಳಗಡೆ ಹೋದಾಗ ಹೇಳ್ತಾರೆ ಸೆಲ್ಫಿಶ್ ಕ್ಯಾಪ್ಟನ್ ಓಟದಲ್ಲಿ ಇರೋವರೆ ಅಂತಂದ್ಬಿಟ್ಟು ಹೇಳ್ತಾರೆ. ಸೆಲ್ಫಿಶ್ ಕ್ಯಾಪ್ಟನ್ ಓಟ ಅಂತಂದ್ಬಿಟ್ಟು ಅವರೇ ಇಲ್ಲಿ ಒಂದು ವರ್ಡ್ ಕೊಟ್ಬಿಡ್ತಾರೆ. ಆಲ್ಮೋಸ್ಟ್ ಅಂದ್ರೆ ಪದ ಬಳಕೆ ತುಂಬಾ ಚೆನ್ನಾಗಿ ಅವರು ಮಾಡಕ್ ಬರುತ್ತೆ ಇಲ್ಲಿ. ಅದಕ್ಕೋಸ್ಕರ ಹೇಳೋದು ಸೆಲ್ಫಿಶ್ ಓಟದಲ್ಲಿ ಇರೋರು ಅಂದ್ಬಿಟ್ಟು. ಇವಾಗ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅಂತಂದ್ಬಿಟ್ಟು ಬಿಗ್ ಬಾಸ್ಗೆ ಬಂದಿದ್ದಾರೆ. ಯಾರೂ ಕೂಡ ಆ ರೀತಿಯಾಗಿ ಬಂದಿಲ್ಲ. 99% ಅಷ್ಟು ಇಲ್ಲಿ ಯಾರೂ ಕೂಡ ಸಂಬಂಧ ಬೆಳ್ಸಕ್ಕಾಗ್ಲಿ ಇಲ್ಲ ಅಂತಂದ್ರೆ ಇನ್ನೊಬ್ರು ವಿನ್ ಆಗಬೇಕು ಅಂತಂದ್ಬಿಟ್ಟು ಇಲ್ಲಿ ಯಾವಾಗಲೂ ಕೂಡ ಅಶ್ವಿನಿ ಗೌಡ ಅವ್ರು ಹೇಳ್ತಾರಲ್ಲ ಸ್ಟ್ಯಾಂಡ್ ತಗೊಂತೀನಿ ಅಂತಂದ್ಬಿಟ್ಟು ಅವರು ಕೂಡ ಇಲ್ಲಿ ಇನ್ನೊಬ್ರು ಗೆಲ್ಲಿ ಅಂತಂದ್ಬಿಟ್ಟು ಸ್ಟ್ಯಾಂಡ್ ತಗೊಳಕ್ಕೆ ಯಾರು ಬಂದಿಲ್ಲ. ಇಲ್ಲಿ ಅವ್ರ ಆಟನ ಇಲ್ಲಿ ಆಡ್ತಾ ಇದ್ದಾರೆ. ಇಲ್ಲಿ ರಘು ಅವರು ಅದನ್ನೇ ಇಲ್ಲಿ ಹೇಳಿದ್ರು. ಯಾಕಂತಂದ್ರೆ ಇಲ್ಲಿ ಆ ಒಂದು ಸಿಚುವೇಶನ್ ಅಲ್ಲಿ ಫಸ್ಟ್ ಇಲ್ಲಿ ಯೋಚನೆ ಮಾಡದೆ ನಾನು ಹೋದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಅಂದ್ರೆ ಪ್ರತಿ ವಿಚಾರದಲ್ಲೂ ನಾನು ಅನ್ನೋ ಅಹಂ ಇರಬಾರ್ದು. ನಾನು ಆಟ ಆಡಿದ್ರೆ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಆಲ್ಮೋಸ್ಟ್ ಇಮ್ಯುನಿಟಿ ಕೂಡ ಇಲ್ಲಿ ಸಿಕ್ಕುತ್ತೆ ಬರೋ ವಾರಕ್ಕೆ ಅಂತ ಇಲ್ಲಿ ಗೊತ್ತಿತ್ತು. ಇಲ್ಲಿ ರಘು ಅವ್ರು ಕೂಡ ಇಲ್ಲಿ ಹೇಳಿದ್ರು ಇದು ಹೇಗೆ ಸೆಲ್ಫಿಶ್ ಆಗುತ್ತೆ ಅಂತಂದ್ಬಿಟ್ಟು. ಆಪರ್ಚುನಿಟಿ ಕೊಟ್ಟಾಗ ಕೈ ಚೆಲ್ಬಿಟ್ಟು ಆ ನಂತರ ಇಲ್ಲಿ ಸೂರಜ್ ಅವ್ರ ತರ ಇಲ್ಲಿ ಥಿಂಕ್ ಮಾಡಬಾರ್ದು. ನೋಡಿ ಅವರು ಆಪರ್ಚುನಿಟಿ ಸಿಕ್ಕಾಗ ಬಿಟ್ರು, ಆ ನಂತರ ಇಲ್ಲ ನಾನು ಬಿಡಬಾರ್ದಿತ್ತು ಅಂತ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರು. ಇಲ್ಲಿ ರಾಶಿಕಾ ಅವ್ರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು. ಆಲ್ಮೋಸ್ಟ್ ಎಲ್ಲರೂ ಏನಪ್ಪಾ ಮಾಡಿದ್ರು ಒಂದು ಚಪ್ಪಾಳೆ ಹೊಡೆದ್ರು ಅಷ್ಟೇ ಅಂತ ಅಂದ್ಬಿಟ್ಟು ಮಾತಾಡಿದ್ರು. ಮತ್ತೆ ಇಲ್ಲಿ ಸಿಕ್ಕಿರೋ ಆಪರ್ಚುನಿಟಿನ ಬಿಟ್ಟು ಇಲ್ಲಿ ಸೂರಜ್ ಅವ್ರ ತಪ್ಪು, ಇಲ್ಲಿ ಇವ್ರು ಮಾಡಿದ್ ಮಾತ್ರ ಕರೆಕ್ಟು ಅಂತ ಅಂದ್ಬಿಟ್ಟು ಹೇಳಿದ್ರು. ಕೊನೆಗೆ ನೋಡಿ ಇಲ್ಲಿ ಅವ್ರು ಯಾವ ರೀತಿ ಬದಲಾವಣೆ ಆಗ್ಬಿಟ್ರು ಅಂತ ಅಂದ್ಬಿಟ್ರೆ ಆಲ್ಮೋಸ್ಟ್ ಇವ್ರಿಗೆ ಇಲ್ಲಿ ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ. ಇಲ್ಲಿ ಅಭಿಷೇಕ್ ಅವ್ರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು, ನೀನು ಬೇಗ ಮ್ಯಾನಿಪ್ಯುಲೇಟ್ ಆಗ್ತೀಯ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಇಲ್ಲಿ ಅವ್ರನ್ನ ನೋಡಿದ್ರೆ ಹಾಗೆ ಅನಿಸ್ತದೆ. ಈಗ ಅಶ್ವಿನಿ ಅವರು, ಜಾನ್ವಿ ಅವರು, ಕಾಕ್ರೋಚ್ ಸುದ್ದಿ ಅವರು ಈ ಒಂದು ಗ್ರೂಪ್ಗೆ ಈಗ ಇನ್ನೂ ಇಬ್ರು ಇಲ್ಲಿ ಆಡ್ ಆಗಿದ್ದಾರೆ. ಇಲ್ಲಿ ಸೂರಜ್ ಅವರು ಮತ್ತೆ ಇಲ್ಲಿ ರಾಶಿಕ್ ಅವರು ಟೋಟಲ್ ಆಗಿ 5 ಜನ ಕೂಡ ಒಂದು ಗ್ರೂಪ್ ನ ಇಲ್ಲಿ ಮಾಡ್ಕೊಂಡಿದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ನ ಇಲ್ಲಿ ಸೋತಾದ ಮೇಲೆ ಇಲ್ಲಿ ರಿಷಾ ಗೌಡ ಅವರು ಒಂದು ಮಾತು ಹೇಳ್ತಾರೆ. 3 ದಿನಕ್ಕೆ ನನಗೆ ಕ್ಯಾಪ್ಟನ್ ಆಗೋ ಆಸೆ ಇರಲಿಲ್ಲ ಅಂತ ಹೇಳಿದ್ರು. ಆಲ್ಮೋಸ್ಟ್ 3 ದಿನಕ್ಕೆ ಕ್ಯಾಪ್ಟನ್ ಆಗೋ ಆಸೆ ಇರಲಿಲ್ಲ ಅಂತಂದ್ರೆ ಯಾಕಪ್ಪ ಇಲ್ಲಿ ಬಿಗ್ ಬಾಸ್ ಆಪರ್ಚುನಿಟಿ ಕೊಟ್ಟಾಗ ಒಪ್ಕೊಂಡ್ರು, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂದ್ಬಿಟ್ಟು. ಈಗ ಸೂರಜ್ ಅವ್ರ ತರ ಇವರು ಬಿಡಬೇಕಿತ್ತು. ಅದೇ ಹೇಳಲ್ವಾ, ಸ್ವಲ್ಪ ಓವರ್ ಆಗಿ ಕಾನ್ಫಿಡೆಂಟ್ ಇತ್ತು ಇವರಲ್ಲಿ. ಕಾನ್ಫಿಡೆನ್ಸ್ ಅನ್ನೋದು ಏನಿರುತ್ತೆ ಸ್ವಲ್ಪ ಓವರ್ ಆಗಿ ಇರ್ಬೋದು. ಹೌದು ನಾನು ಆಡ್ತೀನಿ ಗೆಲ್ತೀನಿ ಅನ್ನೋ ಒಂದು ಮನೋಭಾವ ಇರಬೇಕು. ನಾನು ಗೆದ್ದೇ ಗೆಲ್ತೀನಿ, ಸೋಲಿಸ್ತೀನಿ ಎದುರುಗಡೆ ಇರೋರ್ನ ಅಂತ ಇದ್ರೆ ಈ ರೀತಿನೇ ಆಗೋದು. ಆಲ್ಮೋಸ್ಟ್ ಹಾಗೆ ಆಯಿತು. ಆದರೆ ಇಲ್ಲಿ ಸೋತ್ ಮೇಲೆ ಏನು ಹೇಳ್ತಾರೆ, ನನಗೆ 3 ದಿವಸಕ್ಕೆ ಇಲ್ಲಿ ಕ್ಯಾಪ್ಟನ್ ಆಗಬೇಕು ಅನ್ನೋ ಒಂದು ಆಸೆ ಇರಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ಕೊತಾರೆ. ಅದೇ ಹೇಳಲ್ವಾ, ಇವಾಗ ಆಲ್ಮೋಸ್ಟ್ ಒಂದೊಂದು ಟೈಮಲ್ಲಿ ಇದೇ ರೀತಿ ಆಗುತ್ತೆ, ಹೇಳೋದೊಂದು ಮಾಡೋದೊಂದು ಅಂತಂದ್ಬಿಟ್ಟು ಹೇಳ್ತಾರಲ್ಲ ಆ ಥರ ಹೊರಗೊಂದು ಒಳಗೊಂದು ನಾಟಕ ಆಡ್ತಾರಲ್ಲ, ಇದು ನೋಡಿ ಇಂಥ ಒಂದು ಹಾಡುಗಳು ಕೂಡ ಇಲ್ಲಿ ಕ್ರಿಯೇಟ್ ಆಗಿದೆ ಅಂತ ಕೂಡ ಇಲ್ಲಿ ಅನಿಸುತ್ತೆ. ಇದೆಲ್ಲ ಆದಮೇಲೆ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲ ಮುಗಿಯುತ್ತೆ. ಇಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ನಿಜವಾಗ್ಲೂ ರಘು ಅವರು. ಯಾಕಂದರೆ 35 ನಿಮಿಷ ಈ ಒಂದು ಟಾಸ್ಕ್ನ ಆಡ್ತಾರೆ. ನಮಗೂ ನಿಮಗೆಲ್ಲ ಏನು ಅನಿಸುತ್ತೆ ಅಂತಂದರೆ ಏನಪ್ಪ ಇಷ್ಟು ಈಸಿ ಟಾಸ್ಕ್ ಕೊಟ್ಬಿಟ್ಟಿದ್ದಾರೆ, ಇಲ್ಲಿ ಲೆಟರ್ಸ್ಗಳನ್ನ ಹುಡುಕ್ಬಿಟ್ಟು ಜೋಡಿಸೋದು ಅಷ್ಟೊಂದು ಕಷ್ಟನಾ ಅಂತ ಅನಿಸುತ್ತೆ. ಬಟ್ ಆ ಒಂದು ಟೈಮಲ್ಲಿ ಅಲ್ಲಿ ಆಡಬೇಕಾದ್ರೆ ಎಷ್ಟು ಪ್ಯಾನಿಕ್ ಆಗುತ್ತೆ ಮತ್ತು ಇಲ್ಲಿ ಎಷ್ಟು ಗಡಿಬಿಡಿ ಆಗುತ್ತೆ ಅಂತಂದ್ಬಿಟ್ಟು ಅಲ್ಲಿ ಆಡೋರಿಗೆ ಗೊತ್ತಿರುತ್ತೆ. ಯಾಕಂದರೆ ತುಂಬ ಚೆನ್ನಾಗಿ ಇಲ್ಲಿ ಆಡಿದ್ರು ರಘು ಅವರು. ರಘು ಅವರು 35 ನಿಮಿಷ ತಗೊಂಡ್ರು. ಆದ್ರೆ ಇಲ್ಲಿ ರಿಷಾ ಗೌಡ ಅವರು ಕಂಪ್ಲೀಟೇ ಮಾಡೋಕ್ಕಾಗಿಲ್ಲ. 35 ನಿಮಿಷ ಆದ್ರೂ ಕೂಡ ಇಲ್ಲಿ ಅವ್ರು ಕಂಪ್ಲೀಟ್ ಮಾಡಲಿಲ್ಲ. ಅದಕ್ಕೋಸ್ಕರನೇ ಅವ್ರು ಸೋಲ್ಬೇಕಾಯ್ತು. ಇದೆಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲ ಮುಗೀತು. ಇವಾಗ ಕೆಲಸಗಳನ್ನ ಡಿವೈಡ್ ಮಾಡಿದ್ರು ಕೂಡ ಇದರಲ್ಲೂ ಕೂಡ ಇಲ್ಲಿ ತಪ್ಪು ಹುಡುಕಕ್ಕೆ ಬರ್ತಾರೆ. ಆಲ್ಮೋಸ್ಟ್ ಇವರಿಬ್ರು ಇಲ್ಲಿ ಡಿಸ್ಕಷನ್ ಮಾಡಿದ್ರೆ ಅದು ತಪ್ಪಲ್ವಂತೆ. ಇಲ್ಲಿ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು ಡಿಸ್ಕಷನ್ ಮಾಡಿದ್ರೆ ಏನು ತಪ್ಪಿರಲ್ಲ, ಅದು ಬೇರೆಯವ್ರನ್ನ ಕೇಳ್ಬಿಟ್ಟು ಹೇಳೋ ಒಂದು ಒಪಿನಿಯನ್ ಅಂತೆ. ಆದ್ರೆ ಇಲ್ಲಿ ಬೇರೆಯವ್ರನ್ನ ಕೇಳ್ಬಿಟ್ಟು ಇವರು ಈ ರೀತಿ ನಮ್ಮನ್ನ ಹೇಳ್ತಾ ಇದ್ದಾರೆ, ಈ ರೀತಿ ಕೆಲಸಗಳನ್ನ ಡಿವೈಡ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಇದರಲ್ಲಿ ಕೈ ಜೋಡಿಸಿದಾರಪ್ಪ ಅಂತಂದ್ರೆ ಸೂರಜ್ ಅವರು. ನೋಡಿ ಅವ್ರು ಏನಪ್ಪ ಹೇಳಿದ್ರು, ನನಗೆ ಇಲ್ಲಿ ಅಡುಗೆ ಮಾಡಕ್ ಬರುತ್ತೆ, ಅಡುಗೆಗೆ ಇಲ್ಲಿ ಹಾಕ್ಬೋದಿತ್ತು ಕಿಚನ್ ಡಿಪಾರ್ಟ್ಮೆಂಟ್ಗೆ ಅಂತಂದ್ಬಿಟ್ಟು ಹೇಳಿದ್ರು. ಕ್ಯಾಪ್ಟನ್ ಆದ್ಮೇಲೆ ಇಲ್ಲಿ ಫಸ್ಟಿಗೆನೆ ಕ್ಯಾಪ್ಟನ್ ಏನು ಹೇಳ್ತಾರೋ ಅದನ್ನ ಇಲ್ಲಿ ಕೇಳಬೇಕು. ಒಂದು ವೇಳೆ ಇಲ್ಲಿ ನಾನು ಹೇಳ್ತಿರೋದು ಸೂರಜ್ ಅವ್ರು ಏನಾದ್ರು ಕ್ಯಾಪ್ಟನ್ ಆಗಿದ್ರೆ ಬೈ ಚಾನ್ಸ್ ಆಗಿ ಇಲ್ಲಿ ಅವರು ಅಶ್ವಿನಿ ಗೌಡ ಅವ್ರು ಹೇಳ್ದಂಗೆ ಕೇಳ್ತಿರ್ಲಿಲ್ವಾ, ಹೋಗ್ಬಿಟ್ಟು ಅವ್ರ ಜೊತೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ಲಿಲ್ವಾ? ಇಲ್ಲಿ ಒಂದು ವೇಳೆ ಮಾಡಿದ್ರು ಮಾಡ್ಲಿ ಬಿಡಿ, ಏನು ತಪ್ಪಿದೆ? ಇಲ್ಲಿ ಎಲ್ಲರಿಗೂ ಏನಾಗ್ಬಿಟ್ಟಿದೆ ಅಂತಂದರೆ, ಅಶ್ವಿನಿ ಗೌಡರಂತೂ ಇಲ್ಲಿ ಬಾತ್ರೂಮ್ ತೊಳಿಬೇಕು ಅಂತಂದರೆ ಇಲ್ಲಿ ಇವರೇ ಹೇಳಿದ್ರು, ಗಿಲ್ಲಿಯವರೇ ಹೇಳಿದ್ರು, ಬರೋದೇ ಇಲ್ಲ, ನಾನು ಮಾಡೋದೇ ಇಲ್ಲ ಅಂತಂದ್ಬಿಟ್ಟು ಹೇಳಿದ್ರಂತೆ. ಈಗ ಸೂರಜ್ರಿಗೂ ಕೂಡ ಅದೇ ರೀತಿ ಅಸಹ್ಯ ಅಂತಂದ್ಬಿಟ್ಟು ಅನಿಸ್ಬಿಟ್ಟಿದೆ. ಆಲ್ಮೋಸ್ಟು ನನಗೆ ಇಲ್ಲಿ ಕುಕ್ಕಿಂಗ್ ಡಿಪಾರ್ಟ್ಮೆಂಟು ಹಾಕಬೇಕಿತ್ತು ಅಂತಂದ್ಬಿಟ್ಟು ಅವರು ಕೂಡ ಇಲ್ಲಿ ಹೇಳಿದ್ರು. ಅದೇ ಹೇಳಲ್ವ, ಇವರೆಲ್ಲ ಮಾತಾಡಿದ್ರೆ ಅದು ಡಿಸ್ಕಷನ್ನು, ಇಲ್ಲ ಅಂತಂದರೆ ಬೇರೆಯವ್ರ ಮಾತು ಕೇಳ್ತಾರೆ ಅಂತಂದ್ಬಿಟ್ಟು ಇವ್ರುಗಳು ಹೇಳ್ತಾರೆ. ಇವ್ರು ಮಾಡೋ ತಪ್ಪು ಇಲ್ಲಿ ಅವ್ರಿಗೆ ಕಾಣಿಸ್ತಾನೆ ಇಲ್ಲ. ಇವ್ರುಗಳು ಮಾತಾಡಿದ್ರೆ ಮಾತ್ರ ಅದು ಮಾತು, ಬೇರೆಯವ್ರು ಮಾತಾಡಿದ್ರೆ ಅದು ಮಾತಲ್ಲ. ಯಾಕಂತಂದರೆ ಈಗ ರಘು ಅವ್ರು ಕ್ಯಾಪ್ಟನ್ ಆಗಿದ್ದಾರೆ, ಯಾರ್ಯಾರಿಗೆ ಏನೇನು ಕೆಲಸ ವಹಿಸಬೇಕು ಅಂತಂದ್ಬಿಟ್ಟು ಅವ್ರಿಗೂ ಕೂಡ ಇಲ್ಲಿ ಗೊತ್ತಿರುತ್ತೆ. ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವರಿಗೆ ಇಲ್ಲಿ ಬಾತ್ರೂಮ್ ಡಿಪಾರ್ಟ್ಮೆಂಟ್ಗೆ ಹಾಕಿದ್ದಾರೆ. ನೋಡೋಣ, ಸದ್ಯಕ್ಕೆ ಜೈಲ್ ಒಳಗಡೆ ಹೋಗಿದ್ದಾರೆ. ಬಂದ ಮೇಲೆ ಇಲ್ಲಿ ಯಾವ ರೀತಿಯಾಗಿ ಕೆಲಸಗಳನ್ನ ಮತ್ತೆ ಡಿವೈಡ್ ಮಾಡ್ತಾರ ಅಥವಾ ಯಾರ್ಯಾರಿಗೆ ಏನೇನು ಕೆಲಸ ಕೊಟ್ಟಿದ್ದಾರೆ ಅದರಲ್ಲೇ ಮುಂದುವರಿತಾರ ಅಂತ ಕೂಡ ಇಲ್ಲಿ
ಕಾದು ನೋಡ್ಬೇಕಿದೆ. ಈ ಕೆಲಸ ಎಲ್ಲ ಡಿವೈಡ್ ಆದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಮಾತಾಡ್ಕೊಂಡು ಕೂತಿರ್ತಾರೆ. ನಾಳೆಯಿಂದ ನನಗೆ ಹುಷಾರಿರಲ್ಲ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಮಾತಾಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಏನಾರ ಕೆಲಸ ಇದ್ರೆ ಅದು ಬೇಕು ಇದು ಬೇಕು ಅಂತಂದ್ಬಿಟ್ಟು ಬೇಕಂತಂದ್ಬಿಟ್ಟು ತರಲೆ ಮಾಡೋಣ ಅಂತ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಇದರಲ್ಲಿ ಇವಾಗ ರಾಶಿಕಾ ಶೆಟ್ಟಿ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಯಾಕಂದ್ರೆ ಸೂರಜ್ ಅವರು ಇದಾರಲ್ಲ, ಅದಕ್ಕೋಸ್ಕರ ಇಲ್ಲಿ ಅಶ್ವಿನಿ ಗೌಡ ಅವ್ರ ಪಕ್ಷ ಅವರು ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ. ಕಾಕ್ರೋ ಸುಧೀರ್ ಅವರು ಕೂಡ ಇಲ್ಲಿ ನಗಾಡ್ಕೊಂಡು ಮಾತಾಡ್ಕೊಂಡು, ಮತ್ತೆ ಇಲ್ಲಿ ಜಾನ್ವಿ ಅವರು ಕೂಡ ಇಲ್ಲಿ ಹೇಳ್ತಾರೆ, ಯಾಕಂದ್ರೆ ತಪ್ಪು ಮಾಡಕ್ಕೆ ಬಿಟ್ಬಿಡಿ ಅಂತಂದ್ಬಿಟ್ಟು ಕಿಚ್ಚ ಸುದೀಪ್ ಅವರೇ ಹೇಳಿದಾರಲ್ಲ, ತಪ್ಪು ಮಾಡಕ್ಕೆ ಬಿಟ್ಬಿಡೋಣ ಅಂತಂದ್ಬಿಟ್ಟು. ಇದು ಮೇನ್ ಆಗಿ ಫಸ್ಟು ಅವ್ರು ಅರ್ಥ ಮಾಡ್ಕೋಬೇಕು. ಈಗ ಎಲ್ಲರೂ ಕೂಡ ಇವ್ರು ತಪ್ಪು ಮಾಡಲಿ ಅಂತಂದ್ಬಿಟ್ಟು ಬಿಡ್ತಾ ಇದ್ದಾರೆ. ಆದರೆ ಇವಾಗ ಇದ್ರ ಬಗ್ಗೆ 100% ಕಿಚ್ಚನ ಪಂಚಾಯಿತಿಯಲ್ಲಿ ಮಾತು ಬಂದೇ ಬರುತ್ತೆ. ಆಲ್ಮೋಸ್ಟ್ ಅವರಿಗೆ ಕಳೆದ ಬಾರಿನೇ ಇಲ್ಲಿ ವಿಟಿ ತೋರಿಸ್ಬಿಟ್ಟು ಉಗ್ದಿದ್ರು ಕೂಡ ಇವ್ರ ಕಣ್ಣಲ್ಲಿ ನೀರು ಬರಲಿಲ್ಲ. ಆಲ್ಮೋಸ್ಟ್ ಇದೊಂದು ಸ್ವಲ್ಪ ಡ್ರಾಮಾ ಅಂತ ಅಂದ್ಬಿಟ್ಟು ಅನ್ನಿಸ್ಬಿಡ್ತು. ಏನಕ್ಕೆ ಅಂತಂದರೆ ಕಣ್ಣಲ್ಲಿ ಕಣ್ಣೀರೇ ಹಾಕಲ್ಲ, ಅವರಿಂದ ಬೇರೆಯವ್ರಿಗೆ ಹರ್ಟ್ ಆಗಿದೆ ಅಂತಂದರೆ. ಆದರೆ ಅವ್ರಿಗೋಸ್ಕರ ಇಲ್ಲಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಕಣ್ಣಲ್ಲಿ ನೀರು ಹಾಕಿದ್ರು. ಆಲ್ಮೋಸ್ಟ್ ಅದು ಹೇಳಲ್ವಾ, ಕೆಲವೊಬ್ಬರಿಗೆ ಇದು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರೆಲ್ರಿಗೂ ಕೂಡ ಇಲ್ಲಿ ಹೇಳ್ತಾರೆ. ಜಾನ್ವಿ ಅವರಾಗಿರ್ಬೋದು, ಅಶ್ವಿನಿ ಗೌಡ ಅವರಾಗಿರ್ಬೋದು, ಅವ್ರು ಮಾತ್ರ ಕಣ್ಣಲ್ಲಿ ನೀರು ಹಾಕಿದ್ರೆ ಅದು ಕಣ್ಣೀರು, ಬೇರೆಯವ್ರು ಹಾಕಿದ್ರೆ ಎಮೋಷನ್ ಕಾರ್ಡ್ ಇಲ್ಲಿ ಪ್ಲೇ ಮಾಡ್ತವ್ರೆ, ಸಿಂಪತಿ ಗಿಟ್ಟಿಸ್ಕೊಂತಾರೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಬಟ್ ಅದರಲ್ಲಿ ನಾಳೆಯಿಂದ ಡ್ರಾಮಾ ಆಡ್ಬಿಡೋಣ, ಹುಷಾರಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳಿದ್ರು. ನೋಡೋಣ ಅವರು ಡ್ರಾಮಾ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ವಿಟಿ ತೋರಿಸ್ಬಿಟ್ಟು ಇಲ್ಲಿ ಮಾತಾಡ್ತಾರೆ ಅಂತ ಗೊತ್ತು, ಆದರೂ ಕೂಡ ಇವರಿಗೆ ಏನೂ ಕೂಡ ಭಯ ಇಲ್ಲ. ಆದರೆ ಇಲ್ಲಿ ನಿಜವಾಗ್ಲೂ ಬೇಜಾರಾಗಿದೆ ಏನಪ್ಪ ಅಂತಂದರೆ, ಇದಕ್ಕೆ ಈ ಒಂದು ಪಾರ್ಟಿಗೆ ಜಾಯಿನ್ ಆಗಿದ್ದು ಇಲ್ಲಿ ಸೂರಜ್ ಅವ್ರು ಜಾಯ್ನ್ ಆಗಿದೆ, ಸಿಕ್ಕಾಪಟ್ಟೆ ಇಲ್ಲಿ ಬೇಜಾರಾಯಿತು. ಆಲ್ಮೋಸ್ಟ್ ಬಿಡಿ, ಯಾರನ್ನ ಜೊತೆಗೆ ಇರಬೇಕು ಅಂತಂದ್ಬಿಟ್ಟು ಇರ್ತಾರೆ, ಬಟ್ ತುಂಬ ಓವರ್ ಆಗಿ ಅವ್ರ ಮಾತನ್ನ ಇಲ್ಲಿ ಕೇಳಕ್ಕೆ ಹೋಗ್ಬಾರ್ದು. ಈ ಕೆಲಸ ಎಲ್ಲ ಡಿವೈಡ್ ಆದಮೇಲೆ ಇಲ್ಲಿ ಕ್ಯಾಪ್ಟನ್ ರೂಮ್ಗೆ ಬಂದುಬಿಟ್ಟು ರಕ್ಷಿತ್ ಅವರು ಮಾತಾಡ್ತಾರೆ. ಅವ್ರಿಗೆ ಎಷ್ಟು ಮೈಂಡಲ್ಲಿ ಮೆಚ್ಚೋರ್ ಇದೆ ಅಂತಂದರೆ, ಅವರು ಮಾತಾಡ್ಬೇಕಾದ್ರೆ ಸ್ವಲ್ಪ ಇಲ್ಲಿ ಅರ್ಥ ಆಗಲ್ಲ, ಅವ್ರು ಇದನ್ನೇ ಹೇಳ್ತಿದ್ದಾರೆ ಅಂತಂದ್ರೆ ಕರೆಕ್ಟಾಗಿ ಅರ್ಥ ಆಗಲ್ಲ. ಆದರೆ ಅವರು ಏನೊಂದು ಡಿಸ್ಕಷನ್ ಮಾಡ್ತಾರೆ ರಘು ಅವ್ರ ಹತ್ರ, ನಿಜವಾಗ್ಲೂ ಕೂಡ ನೀನು ಹೇಳಿದ್ದು ಕರೆಕ್ಟು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಯಾಕಂದರೆ ಸೂರಜ್ ಅವ್ರನ್ನ ನೀವು ಇಲ್ಲಿ ಕಿಚನ್ ಡಿಪಾರ್ಟ್ಮೆಂಟ್ಗೆ ಹಾಕಬೇಕು, ಮತ್ತು ಇಲ್ಲಿ ಅಶ್ವಿನಿ ಗೌಡ ಅವ್ರ ಹತ್ರ ಜಾಸ್ತಿ ಅವ್ರನ್ನ ಬೆರೆಯೋಕ್ಕೆ ಬಿಡಬಾರ್ದು ಅಂತಂದ್ಬಿಟ್ಟು ಹೇಳ್ತಾರೆ. ಆಲ್ಮೋಸ್ಟ್ ಅವರು ಮ್ಯಾನಿಪ್ಯುಲೇಟ್ ಮಾಡಿಬಿಡ್ತಾರೆ ಅಶ್ವಿನಿ ಗೌಡ ಅವರು ಅಂತಂದ್ಬಿಟ್ಟು ಹೇಳಿದ್ರು. ನಿಜವಾಗ್ಲೂ ಕೂಡ ಯಾರು ಅಬ್ಸರ್ವ್ ಮಾಡದೇ ಇರೋದು ನೀನು ಅಬ್ಸರ್ವ್ ಮಾಡಿದ್ಯಾ, ನೀನು ಹೇಳ್ತಾ ಇರೋದು ಕರೆಕ್ಟು ಅಂತಂದ್ಬಿಟ್ಟು ಇಲ್ಲಿ ರಘು ಅವ್ರು ಕೂಡ ಇಲ್ಲಿ ಒಪ್ಕೊಂತಾರೆ. ಆಲ್ಮೋಸ್ಟ್ ಇದು ರಘು ಅವರಿಗೆ ಥಿಂಕ್ ಬಂದಿರಲಿಲ್ಲ, ಯಾರಿಗೂ ಕೂಡ ಇಲ್ಲಿ ಥಿಂಕಿಂಗ್ ಬಂದಿರಲಿಲ್ಲ. ಇಲ್ಲಿ ಇವರಿಬ್ಬರನ್ನು ಕೂಡ ಒಟ್ಟಿಗೆ ಬಿಟ್ಟರೆ ಕೆಲಸ ಮಾಡೋಕ್ಕೆ ಇವರು ಚೆನ್ನಾಗಿ ಎಲ್ಲರೂ ಕೂಡ ಮ್ಯಾನಿಪ್ಯುಲೇಟ್ ಮಾಡಿಬಿಡ್ತಾರೆ ಅಂತಂದ್ಬಿಟ್ಟು. ಇಲ್ಲಿ ನಿಜವಾಗ್ಲೂ ರಕ್ಷಿತ್ ಅವ್ರ ಮೈಂಡ್ ಯಾವ ರೀತಿ ಇದೆ ಅಂತಂದರೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಆಲ್ಮೋಸ್ಟು ಕೆಲವೊಬ್ಬರಿಗೆ ಇದು ಇಷ್ಟ ಆಗಲ್ಲ, ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ. ನನಗಂತೂ ಅವ್ರು ಹೇಳಿದಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಸೂರಜ್ ಅವ್ರನ್ನ ಆಲ್ಮೋಸ್ಟ್ ಇಲ್ಲಿ ಮ್ಯಾನಿಪ್ಯುಲೇಟ್ ಮಾಡ್ಕೊತಿದ್ದಾರೆ. ರಘು ಅವ್ರಿಗೂ ಇಲ್ಲಿ ಮ್ಯಾನಿಪ್ಯುಲೇಟ್ ಮಾಡೋಕೆ ಹೋದ್ರು. ರಘು ಅವರು ಸ್ವಲ್ಪ ಇಲ್ಲಿ ಹುಷಾರಾಗಿ ಆಟನ ಮುಂದುವರಿಸಿದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ಅಶ್ವಿನಿ ಗೌಡ ಅವ್ರಿಗೆ ಬಲೆಗೆ ಬೀಳದೇ ಇದ್ರೆ ಸಾಕು ಅಂತ ಅನ್ಸುತ್ತೆ. ಸದ್ಯ ಈಗ ಈ ಒಂದು ಬಲೆಗೆ ಬಿದ್ದಿರೋದು ಇಲ್ಲಿ ಸೂರಜ್ ಅವರು ಅಂತ ಕೂಡ ಇಲ್ಲಿ ಗೊತ್ತಾಗ್ತಿದ್ದಾರೆ. ರಕ್ಷಿತ್ ಅವ್ರು ಹೇಳಿದ ಪಾಯಿಂಟ್ ಮಾತ್ರ ಇಲ್ಲಿ ಅಕ್ಷರಸ ಎಲ್ಲ ಕೂಡ ನಿಜಾನೇ. ಇದೆಲ್ಲ ಆದ್ಮೇಲೆ ಇಲ್ಲಿ ಉತ್ತಮ ಕಳಪೆ ಕೊಡಬೇಕು ಅಂತ ಹೇಳಿದ್ರು. ಆಲ್ಮೋಸ್ಟ್ ಇಲ್ಲಿ ಉತ್ತಮ ಬಂದ್ಬಿಟ್ಟು ಧ್ರುವಂತ್ ಅವ್ರಿಗೆ ಸಿಕ್ತು, ಆದ್ರೂ ಕೂಡ ಇಲ್ಲಿ ಕಣ್ಣಲ್ಲಿ ನೀರು ಹಾಕಿದ್ರು. ಕೆಲವೊಂದು ಸಿಚುವೇಶನ್ನ ಇಲ್ಲಿ ಧ್ರುವಂತ್ ಅವರು ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಒಳ್ಳೇದಾಗಿ ಇಲ್ಲಿ ನಾಟಕ ಆಡಕ್ಕೆ ಆಗದೇ ಇಲ್ಲ. ಒಳ್ಳೆಯವರಾಗಿದ್ರು ಕೂಡ ಇಲ್ಲಿ ನಿಜವಾಗ್ಲೂ ಕೂಡ ಅದು ಸ್ವಲ್ಪ ಅವ್ರಿಗೆ ಹೊಡೆತ ಬಿದ್ದೇ ಬಿಡುತ್ತೆ. ಆಲ್ಮೋಸ್ಟ್ ಇದನ್ನ ಕಿಚ್ಚ ಸುದೀಪ್ ಅವರು ಕೂಡ ಇಲ್ಲಿ ಹೇಳಿದ್ರು. ಅವಾಗ ಇಲ್ಲಿ ಅರ್ಥ ಆಗಿರ್ಲಿಲ್ಲ. ಸುಮಾರು ಸತಿ ಇಲ್ಲಿ ಹೇಳ್ಬಿಟ್ಟಿದ್ದಾರೆ, ಮಲ್ಲಮ್ಮ ಅವರೇ ನಿಮ್ಮ ಜೊತೆ ನಾನು ನಿಂತ್ಕೊಂತೀನಿ, ಏನೇ ಆದ್ರೂ ಕೂಡ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಈ ಒಂದು ವಿಚಾರ ಏನಿದೆ ಇಲ್ಲಿ ಗಿಲ್ಲಿಯವ್ರ ಹತ್ರನೂ ಕೂಡ ಇಲ್ಲಿ ಧ್ರುವಂತ್ ಅವರು ಮಲ್ಲಮ್ಮ ಅವರು ಜಗಳ ಆಡಿದ್ರು. ಆಲ್ಮೋಸ್ಟ್ ಯಾಕಂತಂದ್ರೆ ನೀನು ಮಲ್ಲಮ್ಮ ಹಿಂದೆನೆ ಇಲ್ಲಿ ಗಿರಿಗಿಟ್ಲೆ ತರ ತಿರುಗ್ತಾ ಇರ್ತೀಯ, ಮಲ್ಲಮ್ಮ ಅವ್ರು ಬೇಡ ಅಂದ್ರೂ ಕೂಡ ನೀವು ಅವ್ರ ಹಿಂದೆ ತಿರುಗ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರು ಹೇಳಿದ್ರಂತೆ. ಅದಕ್ಕೋಸ್ಕರ ಇಲ್ಲಿ 3 ಜನ ಜಗಳ ಆಡಿದ್ರು. ಆದ್ರೆ ಉತ್ತಮ ಕೊಡ್ಬೇಕಾದ್ರೆ ಇಲ್ಲಿ ಸೂರಜ್ ಅವ್ರ ಹೆಸರನ್ನ ಇಲ್ಲಿ ಮಲ್ಲಮ್ಮ ಅವರು ತಗೊಂಡ್ರು. ಇಷ್ಟು ದಿವಸದವರು ಇಲ್ಲಿ ಜೊತೆಯಾಗಿ ನಿಂತ್ಕೊಂಡು ಅವ್ರಿಗೆ ಏನ್ ಬೇಕು ಏನ್ ಬೇಡ ಅಂತಂದ್ಬಿಟ್ಟು ನೋಡ್ಕೊಂಡು ಪ್ರತಿ ಕ್ಷಣದಲ್ಲೂ ಕೂಡ ನಿಮ್ ಜೊತೆ ನಾನು ಇರ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದೆ. ಆದ್ರೆ ಇಲ್ಲಿ ಮಲ್ಲಮ್ಮ ಅವ್ರು ಏನಪ್ಪ ಹೇಳಿದ್ರು ಅಂತಂದ್ರೆ, ಉತ್ತಮ ಅಂತ ಬಂದಾಗ ಸೂರಜ್ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರು ಅಂತಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವರು ಚಂದ್ರಪ್ರಭಾ ಅವ್ರನ್ನ ತಬ್ಕೊಂಡು ಬಾತ್ರೂಮ್ ಹತ್ರ ಹೋಗಿ ಅಳ್ತಾರೆ, ಕಣ್ಣೀರು ಹಾಕ್ತಾರೆ. ಆಲ್ಮೋಸ್ಟ್ ಈ ಒಂದು ಸಿಚುವೇಶನ್ ಅವರು ಯಾವಾಗಲೂ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಜೊತೆಯಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಆಲ್ಮೋಸ್ಟ್ ಈ ಒಂದು ವಿಚಾರನ ಇಲ್ಲಿ ಅರ್ಥ ಮಾಡಿಕೊಂಡು ಮುಂದಿನ ದಿವಸಗಳಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆನ ಇಟ್ರೆ ನಿಜವಾಗ್ಲೂ ಕೂಡ ಅವ್ರಿಗೆ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಬಂದವರೆಲ್ಲರೂ ಕೂಡ ಮುಖವಾಡನ ಹಾಕೊಂಡು ಬದುಕ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಧ್ರುವಂತ್ ಅವ್ರ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಯಾಕಂದ್ರೆ ಕೆಲವೊಂದು ಸಿಚುವೇಶನ್ ಇಲ್ಲಿ ಅವರು ನೆನಪೇ ಇಟ್ಕೊಂಡಿರಲ್ಲ, ಅವರು ಮಾತಾಡಿರ್ತಾರೆ ಬಟ್ ಮಾತಾಡಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಈ ವಾರ ಅವರು ತುಂಬಾ
ಚೆನ್ನಾಗಿ ಆಟ ಆಡಿದ್ರು. ಬಟ್ ಕೆಲವೊಂದು ವಿಚಾರಗಳನ್ನ ಇಲ್ಲಿ ಅವರು ಹೇಳಿದಾಗ ನನಗೂ ಕೂಡ ಬೇಜಾರಾಯಿತು. ಯಾಕಂತಂದರೆ ಅವ್ರ ಆಟನ ಇಲ್ಲಿ ಅವ್ರು ಆಡಬೇಕು. ಯಾರನ್ನ ಜೊತೆಗೆ ಸೇರಿ ನಾನು ಆಟ ಆಡ್ತೀನಿ ಅಂತಂದರೆ ಬಕೆಟು ಮುಖವಾಡ ಅಂತಂದ್ಬಿಟ್ಟು ಬಂದೇ ಬರುತ್ತೆ. ಸದ್ಯ ಈಗ ಉತ್ತಮ ಅಂತಂದ್ಬಿಟ್ಟು ಹೇಳಬೇಕಾದ್ರೆ ಮಲ್ಲಮ್ಮ ಅವ್ರು ಹೇಳಿದ್ದು ಕೂಡ ಇಲ್ಲಿ ತಪ್ಪಿತ್ತು. ಆಲ್ಮೋಸ್ಟ್ ಇಲ್ಲಿ ಧ್ರುವಂತ್ ಅವ್ರ ಜೊತೆಗಿರ್ತಾರೆ, ಜೊತೆಗೆ ನಿಂತ್ಕೊಂತಾರೆ, ಎಲ್ಲ ಕೂಡ ಮಾಡ್ತಾರೆ. ಎಲ್ಲರೂ ಕೂಡ ಆಲ್ಮೋಸ್ಟ್ ಇಲ್ಲಿ ಧ್ರುವಂತ್ ಅವ್ರ ಹೆಸರು ತಗೊಂಡಿದ್ರು. ಆದರೆ ಇಲ್ಲಿ ಮಲ್ಲಮ್ಮ ಅವ್ರು ಬಂದ್ಬಿಟ್ಟು ಇಲ್ಲಿ ಸೂರಜ್ ಅವ್ರ ಹೆಸರು ತಗೊಂಡ್ರು. ಅದೇ ಹೇಳಲ್ವಾ, ಒಂದೊಂದು ಟೈಮು ಯಾವ್ಯಾವ ಟೈಮಲ್ಲಿ ಯಾರ್ಯಾರು ಹೇಗೆ ಬದಲಾವಣೆ ಆಗ್ತಾರೆ ಅಂತಂದ್ಬಿಟ್ಟು ಈ ಥರ ಸಿಚುವೇಶನ್ ಕ್ರಿಯೇಟ್ ಆದಾಗ ಇಲ್ಲಿ ಗೊತ್ತಾಗೋದು. ಧ್ರುವಂತ್ ಅವರು ಈ ಒಂದು ವಿಚಾರದಿಂದ ಇಲ್ಲಿ ಎಚ್ಚೆತ್ಕೊಂಡ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಅವ್ರು ಅಳಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಇಲ್ಲಿ ಮಲ್ಲಮ್ಮ ಅವರು ಅವ್ರ ಹೆಸರು ಹೇಳಿದ ತಕ್ಷಣ, ಸೂರಜ್ ಅವ್ರ ಹೆಸರು ಹೇಳಿದ ತಕ್ಷಣ ನನಗೆ ಇಲ್ಲಿ ಮೆಟ್ನಲ್ಲಿ ಹೊಡೆದಂಗಾಯ್ತು ಅಂತಂದ್ಬಿಟ್ಟು ಚಂದ್ರಪ್ರಭು ಅವ್ರ ಹತ್ರ ಇಲ್ಲಿ ಕಣ್ಣೀರು ಹಾಕೊಂಡು ಹೇಳ್ತಾರೆ. ನೋಡೋಣ ಮುಂದಿನ ದಿವಸಗಳಾದ್ರೂ ಇಲ್ಲಿ ಅವ್ರ ಆಟನ ಅವ್ರು ಮುಂದುವರಿಸ್ತಾರ ಏನು ಅಂತಂದ್ಬಿಟ್ಟು. ಜಾನ್ವಿ ಅವರಂತೂ ಇಲ್ಲಿ ಮಲ್ಲಮ್ಮ ಅವ್ರು ಬಂದು ಹೇಳ್ಕೋಬೇಕಾದ್ರೆ ಒಳ್ಳೆ ಒಳ್ಳೆ ಮೋಟಿವೇಶನ್ ಸ್ಪೀಚ್ ಹೆಂಗೆ ಕೊಡ್ತಾರೆ ಅಂತಂದ್ರೆ, ಅವ್ರು ಹೇಳೋದನ್ನ ನಾವು ನಂಬಿಡ್ಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿ ಮಲ್ಲಮ್ಮ ಅವರೇ ನೀವೇನು ಬೇಜಾರು ಮಾಡ್ಕೋಬೇಡಿ, ಹೆದರ್ಕೋಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ. ಯಾಕಂತಂದ್ರೆ ಧ್ರುವಂತ್ ಇದಾರಲ್ಲ, ನಿಮ್ಮಿಂದ ಧ್ರುವಂತಿಂದ ನೀವಲ್ಲ ಅಂತಂದ್ಬಿಟ್ಟು ಜಾನ್ವಿ ಅವ್ರು ಹೇಳ್ತಾರೆ. ನೋಡಿದ್ರ ಅವ್ರ ಟೀಮಿಗೆ ಯಾರಾದರೂ ಒಬ್ಬರನ್ನ ಸೇರಿಸ್ಕೋಬೇಕು ಅಂತಂದ್ರೆ ಹೇಗೆಲ್ಲ ಹೇಳ್ತಾರೆ ಅಂತಂದ್ಬಿಟ್ಟು. ಇಷ್ಟು ದಿನ ಧ್ರುವಂತ್ ಅವ್ರ ಜೊತೆ ಇದ್ದು ಮಲ್ಲಮ್ಮ ಅವರು ಇವಾಗ ಎಷ್ಟು ಚೆನ್ನಾಗಿ ಚೇಂಜ್ ಆಗಿಬಿಟ್ರು ಅಂತಂದ್ಬಿಟ್ಟು. ಆಲ್ಮೋಸ್ಟ್ ಇಲ್ಲಿ ಅವರು ಯಾವ ರೀತಿ ಗೇಮ್ ಆಡ್ತಿದಾರೆ ಮಲ್ಲಮ್ಮ ಅವರು ನಿಜವಾಗ್ಲೂ ಕೂಡ ಇಲ್ಲಿ ಗೊತ್ತಿಲ್ಲ. ಜೊತೆಗಿದ್ದವ್ರನ್ನ ಇಷ್ಟು ದಿವಸ ಬಿಟ್ಬಿಟ್ಟು ಹೊಸದಾಗಿ ಬಂದವ್ರ ಜೊತೆ ಇಲ್ಲಿ ಸೇರ್ಕೊಂತಿದ್ದಾರೆ. ನೋಡೋಣ ಮುಂದೆ ಇದು ಯಾವ ರೀತಿ ಆಗುತ್ತೆ ಅಂತಂದ್ಬಿಟ್ಟು. ಯಾಕಂದರೆ ಅವ್ರ ಮನಸ್ಸಲ್ಲಿರೋದು ಹೇಳಿ ಏನು ಕೂಡ ಪ್ರಾಬ್ಲಮ್ ಇಲ್ಲ. ಬಟ್ ಆದರೆ ಎಲ್ಲರೂ ಇಲ್ಲಿ ಧ್ರುವಂತ್ ಅವ್ರ ಹೆಸರು ಹೇಳಿದರೆ ಇವರೇ ಒಂದು ಬೇರೆ ಥರ ಇಲ್ಲಿ ಮಾತಾಡಿದ್ರು. ಇದು ಬೈದಿಂದ ಹೇಳಿದ್ರು ಅಥವಾ ಪ್ರೀತಿಯಿಂದ ಹೇಳಿದ್ರೋ ಗೊತ್ತಿಲ್ಲ. ನೋಡೋಣ ಮುಂದೆ ಇದು ಯಾವ ರೀತಿಯಾಗಿ ಹೋಗಿ ನಿಲ್ಲುತ್ತೆ ಅಂತಂದ್ಬಿಟ್ಟು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಪ್ರಕಾರ ಇಲ್ಲಿ ಮಲ್ಲಮ್ಮ ಅವ್ರು ಮಾಡಿದ್ದು ಕರೆಕ್ಟ್ ಇತ್ತಾ? ಯಾಕಂತಂದರೆ ಧ್ರುವಂತ್ ಅವ್ರ ಆಟ ಆಡಲಿ ಅಂತ ಅಂದ್ಬಿಟ್ಟು ಅವ್ರು ಏನಾದರೂ ಹೇಳಿದ್ರ, ಇಲ್ಲ ಅಂತಂದರೆ ನಮ್ದವ್ರ ಬೆನ್ನಿಗೆ ಚೂರಿ ಏನಾದರೂ ಹಾಕಿದ್ರು ಅಂತಂದ್ಬಿಟ್ಟು ನಿಮಗೇನಾದರೂ ಅನಿಸ್ತಾ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟಲ್ಲಿ ತಿಳಿಸಿ. ಈ ಒಂದು ಸನ್ನಿವೇಶ ಎಲ್ಲ ಮುಗ್ದಾದ್ಮೇಲೆ ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಜೈಲಿಗೆ ಹಾಕಬೇಕಾಗಿರುತ್ತೆ. ಆಲ್ಮೋಸ್ಟು ಬೇಕಂತಾನೆ ಇಲ್ಲಿ ರೂಲ್ಸ್ಗಳನ್ನ ಬ್ರೇಕ್ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಬಂದ್ಬಿಟ್ಟು ಫಸ್ಟು ಆಪಲ್ನ ತಿಂತಾರೆ. ತಿನ್ಬೇಡಿ, ಕೊಡಿ ಅಂತಂದ್ಬಿಟ್ಟು ಇಲ್ಲಿ ರಘು ಅವರು ಹೇಳ್ತಾರೆ. ಆಲ್ಮೋಸ್ಟು ಒಂದು ಹೆಣ್ಮಕ್ಳಿಗೆ ಯಾವ ರೀತಿಯಾಗಿ ಗೌರವ ಕೊಡಬೇಕು ಅಂತಂದ್ಬಿಟ್ಟು ರಘು ಅವರು ಗೊತ್ತಿದೆ ಅಂತ ಕಾಣಿಸುತ್ತೆ. ಆ ಒಂದು ಕಾರಣಕ್ಕೆ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ವಾಯ್ಸ್ನ ಅಷ್ಟೊಂದು ರೇಸ್ ಕೂಡ ಮಾಡಲಿಲ್ಲ. ಇಲ್ಲಿ ಕೊಡಿ, ಪ್ಲೀಸ್ ಕೊಡಿ, ಏನೇ ಒಂದು ಪರ್ಸನಲ್ ಅಟ್ಯಾಕ್ ಇದ್ರೂ ಕೂಡ ಇಲ್ಲಿ ಆಮೇಲೆ ನೀವು ನೋಡ್ಕೊಳ್ಳಿ, ಇದರಿಂದ ಇದನ್ನು ಕರ್ನಾಟಕದ ಜನತೆಗಳು ಕೂಡ ಇಲ್ಲಿ ನೋಡ್ತಾ ಇರ್ತಾರೆ ಅಂತ ಹೇಳಿದ್ರು ಕೂಡ ಅಶ್ವಿನಿ ಅವ್ರ ತಲೆಗೆ ಹೋಗಲೇ ಇಲ್ಲ ಆಲ್ಮೋಸ್ಟು. ಯಾಕಂತಂದರೆ ಬೇಜಾರಾಗುತ್ತೆ. ಇಷ್ಟು ಒಂದು ದೊಡ್ಡ ಸ್ಥಾನದಲ್ಲಿ ಇದ್ಬಿಟ್ಟು ರೂಲ್ಸ್ ಬುಕ್ಕಲ್ಲಿ ಶಿಕ್ಷೆ ಸಿಗುತ್ತೆ ಅಂತ ಇದ್ರೂ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರು ಯಾವುದನ್ನು ಕೂಡ ತಲೆಗೆ ಹಾಕೊಳ್ಳಲ್ಲ. ಅದೇ ಒಂದು ವೇಳೆಯಲ್ಲಿ ಎಲ್ಲರೂ ಕೂಡ ಕೇಳ್ತಾರೆ ಇದನ್ನು, ನೀವೇನಾದರೂ ಕ್ಯಾಪ್ಟನ್ ಆಗಿದ್ರೆ ಇದೇ ರೀತಿ ಮಾಡಿದರೆ ಸುಮ್ಮನೆ ಇರ್ತಿದ್ರ ಅಂತಂದ್ಬಿಟ್ಟು. ಬೇಕಂದ್ಬಿಟ್ಟು ಹೆಲ್ತ್ ಇಶ್ಯೂ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಆಪಲ್ ತಿಂದಿಲ್ಲ ಅಂತಂದರೆ ಅವ್ರ ಹೆಲ್ತ್ ಹಾಳಾಗ್ಬಿಡುತ್ತಾ. ಅದು ಕೂಡ ಕಳಪೆ ಹೋದ್ಮೇಲೆ ಹೋಗ್ಬಿಟ್ಟು ಆಪಲ್ ತಿನ್ನಕ್ಕೆ ಹೋಗ್ತಾರೆ. ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದಾರೆ. ಆದರೆ ಇಲ್ಲಿ ನೋಡಿ ಬಿಗ್ ಬಾಸ್ ಅವ್ರು ನನ್ನ ಬಗ್ಗೆ ಇಲ್ಲಿ ಗಮನ ಕೊಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಆಪಲ್ ತಿಂತಾರೆ. ಆ ನಂತರ ಇಲ್ಲಿ ಆಪಲ್ ಕಿತ್ಕೊತಾರೆ. ಗಿಲ್ಲಿಯವ್ರು ಬಂದ್ಬಿಟ್ಟು ತುಂಬ ಚೆನ್ನಾಗಿ ಒಂದು ಆಪಲ್ನ ಕಿತ್ಕೊತಾರೆ. ಇಲ್ಲಿ ಗಿಲ್ಲಿಯವ್ರ ಮೇಲೆ ಸ್ವಲ್ಪ ರೇಗಾಡ್ತಾರೆ. ಅದಾಗಿದ ತಕ್ಷಣ ಸುಮ್ಮನೆ ಇರಲ್ಲ, ಮತ್ತೆ ಹೋಗ್ಬಿಟ್ಟು ಕಜ್ಜಾಯನ ಎತ್ಕೊಂಡು ಇಲ್ಲಿ ಬಾತ್ರೂಮ್ ಒಳಗಡೆ ಹೋಗಿ ತಿಂತಾರೆ. ಅದೇನೊಂದು ಅಭಿರುಚಿ ಇದೆಯೋ ಗೊತ್ತಿಲ್ಲ, ಬಾತ್ರೂಮ್ ಒಳಗಡೆ ಹೋಗ್ಬಿಟ್ಟು ಕಜ್ಜಾಯನ ತಿಂತಾರ. ಅದೇನು ರುಚಿ ಇರುತ್ತೆ ಏನೋ ಅವ್ರಿಗಂತೂ ಗೊತ್ತಿಲ್ಲ. ಕೇಳಬೇಕು ಇದನ್ನು ಆಲ್ಮೋಸ್ಟು ಹೇಗಿತ್ತು ಬಾತ್ರೂಮ್ ಒಳಗಡೆ ತಿಂದಿದ್ದು ಕಜ್ಜಾಯ, ಇದು ಒಂದು ಅಭಿರುಚಿ ನಿಮ್ಮದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತ ಕೇಳಬೇಕಾಗುತ್ತೆ ಅವ್ರನ್ನ. ನೋಡೋಣ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಥರ ವಿಚಾರಗಳು ಚರ್ಚೆ ಆಗುತ್ತೋ ಇಲ್ವೋ ಅಂತಂದ್ಬಿಟ್ಟು. ಆಲ್ಮೋಸ್ಟ್ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಖಡಕ್ಕಾಗಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೇಳಬೇಕು. ಇಲ್ಲ ಅಂತಂದರೆ ಅಶ್ವಿನಿ ಅವರು ಸರಿ ಹೋಗಲ್ಲ ಅಂತಂದ್ಬಿಟ್ಟು ಆಲ್ಮೋಸ್ಟ್ ನನಗೆ ಅನ್ನಿಸ್ತದೆ. ನೋಡೋಣ ಯಾವ್ಯಾವ ರೀತಿ ಕ್ಲಾಸ್ ಸಿಕ್ಕುತ್ತೆ ಅಂತಂದ್ಬಿಟ್ಟು. ಇಲ್ಲಿ ಗಿಲ್ಲಿಯವ್ರಿಗಂತೂ ಥೂ ಅಂತ ಅಂದಿದ್ದಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾರು ಎಷ್ಟೇ ದೊಡ್ಡವರು ಇರಲಿ ಚಿಕ್ಕವ್ರು ಇರಲಿ ಮರ್ಯಾದೆ ಕೊಟ್ಟು ಮರ್ಯಾದೆ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಶ್ವಿನಿ ಗೌಡ ಅವ್ರದಂತೂ ಇಲ್ಲಿ ತುಂಬ ಓವರ್ ಆಯಿತು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ತರಕಾರಿ ಕಟ್ ಮಾಡಬಾರ್ದು. ಬೈ ಚಾನ್ಸ್ ಆಗಿ ಅವ್ರ ಮನಸ್ಸಲ್ಲಿ ಬಂದಿರಲಿಲ್ಲ, ಇಲ್ಲಿ ಕಾಕ್ರೋಚ್ ಸುದ್ದಿಯವರೇ ಎತ್ಕೊಡೋದು, ನೀವು ತರಕಾರಿ ಕಟ್ ಮಾಡೋದನ್ನೇ ಇಲ್ಲಿ ಅಡುಗೆ ಮಾಡೋದು ಅಂತಂದ್ಬಿಟ್ಟು. ಎಂಥ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಕಾಕ್ರೋಚರು ಇಲ್ಲಿ ತೊಟ್ಲೂ ಅವರೇ ತೂಗ್ತಾರೆ, ಮಗುನೂ ಅವರೇ ಚೂಡ್ತಾರೆ. ಆಲ್ಮೋಸ್ಟ್ ಇಲ್ಲಿ ತರಕಾರಿ ಕಟ್ ಮಾಡಲಿಲ್ಲ ಅಂತಂದರೆ ಇಲ್ಲಿ ಅಡುಗೆ ಮಾಡೋಕ್ಕೆ ಆಗಲ್ಲ ಅಂತಂದ್ಬಿಟ್ಟು ಕಾಕ್ರೋಚ್ ಸುದ್ದಿಯವರೇ ಹೇಳಿದ್ರು. ಹೌದು, ಅದೊಂದು ಒಳ್ಳೆ ಪಾಯಿಂಟು ಅಂತಂದ್ಬಿಟ್ಟು ಇಲ್ಲಿ ಹಿಡ್ಕೊಂಡ್ರು. ಇಲ್ಲಿ ಕಾಕ್ರೋಚ್ ಸುದ್ದಿಯವ್ರಿಗೆ ಇಲ್ಲಿ ಬುದ್ಧಿನೇ ಇಲ್ಲ. ಆಲ್ಮೋಸ್ಟ್ ಅವರು ಕೂಡ ಅದನ್ನೇ ಊಟ ಮಾಡಬೇಕಲ್ವಾ. ಇಲ್ಲಿ ತರಕಾರಿ ಕಟ್ ಮಾಡಲಿಲ್ಲ ಅಂತ ಯಾರಪ್ಪ ಅಡುಗೆ ಮಾಡ್ತಾರೆ, ತರಕಾರಿ ಕಟ್ ಮಾಡಿಕೊಟ್ಬಿಡಿ ಬೇಗ ಅಂತ ಹೇಳ್ಬೋದಿತ್ತು. ಆದರೆ ಇದೆಲ್ಲ ಆದಮೇಲೂ ಕೂಡ ಇಲ್ಲಿ ಅಶ್ವಿನಿ ಗೌಡರು ಇನ್ನೊಂದು ತಪ್ಪು ಮಾಡ್ತಾರೆ. ಇಲ್ಲಿ ಬಾತ್ರೂಮ್ಗೆ ಹೋಗಬೇಕು ಅಂತ ಕೇಳ್ತಾರೆ. ಬಂದಾಗ ಇಲ್ಲಿ ಜಾನ್ವಿ ಅವರು ಬಾತ್ರೂಮ್ ಒಳಗಡೆ ಇರ್ತಾರೆ, ರೆಸ್ಟ್ ರೂಮ್ ಒಳಗಡೆ. ಇಲ್ಲಿ ಬೇಕಂತಂದ್ಬಿಟ್ಟು ಬ್ರಷ್ಗಳನ್ನ ಎತ್ಕೊಂಡು ಹೋಗ್ತಾರೆ. ಇದನ್ನ ಇಲ್ಲಿ ಜಾನ್ವಿ ಅವರು ನೋಡ್ತಾರೆ. ಯಾಕೆ ಮೇಡಮ್ ಆ ರೀತಿ ಮಾಡ್ತಾ ಇದ್ದೀರಾ, ಸುಮ್ಮನೆ ಕಳಪೆ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ, ಜೈಲ್ಗೆ ಹೋಗಿದ್ದೀರಾ, ಕೆಲಸ ಮುಗಿಸ್ಕೊಳ್ಳಿ ಹೋಗಿ ಅಂತ ಹೇಳ್ಬೋದಿತ್ತು. ಆದರೆ ಅವರು ಆ ಬ್ರಷ್ಗಳನ್ನ ಎತ್ಕೊಂಡು ಬಾತ್ರೂಮ್ ಒಳಗಡೆ ಹೋದ್ರೂ ಕೂಡ ನನಗೂ ಅದಕ್ಕೂ ಸಂಬಂಧ ಇಲ್ಲ
ಅನ್ನೋ ರೀತಿ ಇಲ್ಲಿ ಹೋದ್ರು. ಅಂದ್ರೆ ಯಾರು ಏನೇ ತಪ್ಪು ಮಾಡಿದ್ರು ಕೂಡ ಇವರು ಮಾತಾಡ್ತಾರೆ. ಅಶ್ವಿನಿ ಗೌಡ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಇವರು ಮಾತಾಡಲ್ಲ, ಅವ್ರ ಪರ ಸ್ಟ್ಯಾಂಡ್ ತಗೊಂತಾರೆ. ಎಂಥ ಒಂದು ಫ್ರೆಂಡ್ಶಿಪ್ಪು ನೋಡೋಣ ಮುಂದೆ ಈ ಒಂದು ಫ್ರೆಂಡ್ಶಿಪ್ಪು ಯಾವ ರೀತಿಲಿ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ವೀಕ್ಷಕರೇ, ಸದ್ಯ ಇವತ್ತಿನ ಎಪಿಸೋಡ್ ಅಂತೂ ಮಸ್ತಾಗಿತ್ತು. ಅದರಲ್ಲೂ ಕೂಡ ಅಶ್ವಿನಿ ಗೌಡ ಅವರು ಕಳಪೆ ಅಂತ ಅಂದ್ಬಿಟ್ಟು ಇಲ್ಲಿ ಜೈಲು ಒಳಗಡೆ ಹೋಗಿದ್ದು ಸಖತ್ ಖುಷಿ ಆಯಿತು. ನಿಮಗೆ ಈ ಒಂದು ಎಪಿಸೋಡ್ ನೋಡಿ ಏನು ಅನ್ನಿಸ್ತು, ಮತ್ತು ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.